ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂದರೆ, ಇವತ್ತು ಏಕಾದಶಿ ಹಬ್ಬ ಅಲ್ವಾ. ನಮ್ಮೂರಲ್ಲಿ ಇವತ್ತು ಏಕಾದಶಿ ಹಬ್ಬ ಅಂದರೆ ನಾಳೆ ಗಾಳಿಪಟ ಹಬ್ಬನ ಆಚರಣೆ ಮಾಡ್ತೀವಿ. ಹಾಗಾಗಿ ಇವತ್ತು ನಾವು ಪಟಾನ ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮ ಮನೆಯಲ್ಲೇ ನಾವು ಪಟಾನ ರೆಡಿ ಮಾಡ್ಕೋತೀವಿ. ನಾವು ಅಂಗಡಿಯಿಂದ ಎಲ್ಲ ತರೋದಿಲ್ಲ. ನಮ್ಮ ಮನೆಯಲ್ಲೇ ಸೂಪರಾಗಿ ಕಲರ್ಫುಲ್ಲಾಗಿ ನೋಡ್ತಿರ್ಬೋದು, ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲೇ ತಯಾರಿಸ್ತಾರೆ. ಇದನ್ನು ರೆಡಿ ಮಾಡೋರು ನಮ್ಮ ಮೈದ್ನವರು ಹಾಗೆ ನಮ್ಮ ಮನೆಯವರು. ಇವರಿಬ್ರು ತುಂಬ ಚೆನ್ನಾಗಿ ಪಟಾನ ರೆಡಿ ಮಾಡ್ತಾರೆ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ. ಈಗ ಇವರು ಈ ಒಂದು ಅಚ್ಚೆ ಕಡ್ಡಿನೆಲ್ಲ ತಂದು ಇದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಈ ಥರ ದಾರನೆಲ್ಲ ಕಟ್ಕೋತಿದ್ದಾರೆ. ಇದನ್ನೆಲ್ಲ ಕಟ್ಕೊಂಡು ನೆಕ್ಸ್ಟು ಕಲರ್ ಪೇಪರ್ನೆಲ್ಲ ಅಂಟಿಸ್ಕೊಂಡು ಇದಕ್ಕೆ ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋವಂಥ ಪಟಾನ ರೆಡಿ ಮಾಡ್ತಾರೆ. ಇದನ್ನು ಇಲ್ಲಿ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ಸೂಪರಾಗಿರೋವಂಥ ಬ್ಯೂಟಿಫುಲ್ ಪಟಾನ ನೀವು ನೋಡ್ಬೋದು. ಇದನ್ನು ನಿಜಕ್ಕೂ ಆಕಾಶದಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಇವತ್ತು 17ನೇ ತಾರೀಕು ಏಕಾದಶಿ ಆಚರಣೆ ಮಾಡಬೇಕು. ಈ ಏಕಾದಶಿಯನ್ನು ಶನಿಯ ಏಕಾದಶಿ ಅಥವಾ ದೇವಸೇಯನಿ ಏಕಾದಶಿ, ಆಷಾಢ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಏಕಾದಶಿ ಕೂಡ ತುಂಬಾ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ತಿಳಿದೇ ಮಾಡಿರುವ ಪಾಪಕರ್ಮಗಳನ್ನು ನಾಶ ಮಾಡುವಂಥದ್ದು. ಹಾಗಾಗಿ ತಪ್ಪದೆ ಈ ಏಕಾದಶಿಯನ್ನು ಎಲ್ಲರೂ ಕೂಡ ಉಪವಾಸವಿದ್ದು ಆಚರಣೆನ ಮಾಡಬೇಕು. ಉಪವಾಸ ಮಾಡಬೇಕು ಅಂದ ತಕ್ಷಣ ನಿಮ್ಮ ಕೈಲಿ ಆದರೆ ಮಾತ್ರ ನೀವು ಉಪವಾಸವನ್ನು ಮಾಡಿ. ಅನ್ನ ತಿಂದಿರ, ದವಸ ಧಾನ್ಯವನ್ನು ತಿಂದಿರ ಹಾಗೆ ಉಪವಾಸವನ್ನು ಮಾಡಬಹುದು. ಗರ್ಭಿಣಿ ಸ್ತ್ರೀಯರಾಗಿರಬಹುದು, ಆರೋಗ್ಯ ಸಮಸ್ಯೆ ಇರೋರು, ಮಾತ್ರೆಗಳನ್ನ ತಗೊಳ್ಳೋರು ಅಂಥವ್ರು ದಯವಿಟ್ಟು ಉಪವಾಸನ ಆಚರಣೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ದೇಹ ಸ್ಥಿತಿಯನ್ನು ನೋಡಿಕೊಂಡು ಶಕ್ತಿ ಅನುಸಾರವಾಗಿ ನೀವು ಉಪವಾಸವನ್ನು ಮಾಡಬಹುದು. ಯಾವುದೇ ಕಾರಣದಿಂದ ನೀವು ಉಪವಾಸನ ಆಚರಣೆ ಮಾಡೋದಕ್ಕೆ ಆಗಲ್ಲ ಅಂತ ಆದರೆ ಮನೆಯಲ್ಲೇ ಪೂಜೆನ ಮಾಡಿಕೊಂಡು ನೀವು ಈ ರೀತಿ ಸಾತ್ವಿಕ ಆಹಾರವನ್ನು ನೀವು ತಗೊಂಡು ಪೂಜೆನ ಮಾಡ್ಬೋದು. ಅಂದರೆ ಈ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲದೆ ಇರುವಂಥ ಆಹಾರನ ನೀವು ತಯಾರಿ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು. ಅಥವಾ ನೀವು ಭಗವಂತನ ನಾಮಸ್ಮರಣೆಯನ್ನು ಹೇಳ್ಕೊಂಡು ಸ್ತೋತ್ರಗಳನ್ನು ಹೇಳೋದ್ರಿಂದ ನಿಮಗೆ ಏಕಾದಶಿ ವ್ರತ ಮಾಡಿಕೊಂಡಿರುವಂತಹ ಫಲ ಖಂಡಿತವಾಗಿಯೂ ಸಿಕ್ಕುತ್ತೆ. ಇನ್ನು ಉಪವಾಸವನ್ನು ಆಚರಣೆ ಮಾಡುವಂಥವರು ಉಪವಾಸನ ಮಾಡಿ ನೀವು ಆಚರಣೆ ಕೂಡ ಮಾಡ್ಬೋದು. ತುಂಬಾ ಒಳ್ಳೆಯದು ಈ ಒಂದು ವ್ರತನ ಮಾಡೋದ್ರಿಂದ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಕಲರ್ ಪೇಪರ್ನೆಲ್ಲ ಈ ಥರ ಎಲ್ಲ ಅಂಟಿಸ್ಕೊತಿದ್ದಾರೆ. ಈ ಥರ ಎಲ್ಲ ಅಂಟಿಸ್ಕೊಂಡು ಪ್ಯಾಚ್ ಮಾಡಿ ನೆಕ್ಸ್ಟ್ ಈ ಥರ ಫುಲ್ಲು ಕವರ್ ಮಾಡ್ಕೋತಾರೆ. ಆ ನಂತರ ಇದನ್ನು ಆ ಒಂದು ಅಚ್ಚೆ ಕಡ್ಡಿಗೆ ಇದನ್ನು ಅಂಟಿಸಿ ಗಾಳಿಪಟನ ತಯಾರಿ ಮಾಡ್ತಾರೆ. ತುಂಬಾ ಸೂಪರಾಗಿ ಮಾಡ್ತಾರೆ ನಮ್ಮ ಮನೇಲಂತೂ. ಹಾಗೆ ಕೊನೆಯವರೆಗೂ ಈ ಪಟಾನ ಹೇಗೆ ಮಾಡ್ತಾರೆ ಅಂತ ನೀವು ನೋಡಿ. ಎಲ್ಲರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೆ ಆಯುಸ್ಸವರೆಗೆ ಕೊಟ್ಟು ಕಾಪಾಡಲಿ. ಹಾಗೆ ಈ ಒಂದು ಹಬ್ಬ ಮರಡಿ ಗುಡ್ಡದಲ್ಲಿ ಜಾತ್ರೆ ನಡೆಸ್ತಾರೆ. ಗಾಳಿಪಟನ ಆರಿಸೋದು MGSV ಕಾಲೇಜ್ನಲ್ಲಿ ಗಾಳಿಪಟ ಹಬ್ಬ ಸ್ಪರ್ಧೆ ನಡೆಸ್ತಾರೆ. ಇಲ್ಲಿ ಕಾಂಪಿಟೇಷನ್ ಆಗಿ ನಾವು ಗಾಳಿಪಟನ ಆಚರಿಸ್ಬೋದು. ನಮಗಂತೂ ಪ್ರತಿ ಸಲವೂ ಫಸ್ಟ್ ಪ್ರೈಜೇ ಬಂದಿರೋದು. ನೋಡೋಣ ಈ ಸಲ ಏನಾಗುತ್ತೆ ಅಂತ. ನಮಗೂ ತುಂಬಾ ಎಕ್ಸೈಟ್ಮೆಂಟ್ಲಿದ್ದೀವಿ. ನೋಡೋಣ ನಾಳೆಗೆ ಏನಾಗುತ್ತೆ ಅಂತ ನಿಮಗೆ ವಿಡಿಯೋ ಮಾಡಿ ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋನೂ ನೋಡಿ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಪಟನ ಮಾಡಿದ್ರು ಅಂತ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇದಂತೂ ಆಕಾಶದಲ್ಲಿ ನೋಡಿದ್ರೆ ಮಾತ್ರ ತುಂಬಾ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಜವಾಗ್ಲೂ ನಾವಂತೂ ತುಂಬಾ ಎಕ್ಸೈಟ್ಮೆಂಟ್ಲಿದ್ದೀವಿ ನಾಳೆಗೆ ಯಾವ ಥರ ಆರುತ್ತೆ ಅಂತ. ನಾಳೆ ಹೋಗಿ ಅಲ್ಲಿ ನಾವು ಯಾವ ರೀತಿ ಆರಿಸಿದ್ವಿ, ಯಾವ ರೀತಿ ಸೂತ್ರ ಕಟ್ವಿ ಅಂತೆಲ್ಲನೂ ಮುಂದಿನ ವೀಡಿಯೋದಲ್ಲಿ ನಾನು ಈ ವಿಡಿಯೋ ಮಾಡಿ ಹಾಕ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ ಆ ವಿಡಿಯೋನೂ ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಮುಂದಿನ ವೀಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ನಾವು ಆರಿಸಿದ್ವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಂತೂ ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಬಂದು ಅಲ್ಲಿ ಪಟಗಳನ್ನ ಆರಿಸ್ತಾರೆ. ಹಾಗೆ ಆಕಾಶನೇ ನೋಡೋದಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿರುತ್ತೆ ಅನ್ಬೋದು. ನಮಗಂತೂ ಪ್ರತಿ ಸಲವೂ ಫಸ್ಟ್ ಪ್ರೈಸೇ ಬಂದಿರೋದು ಇದಕ್ಕೆ. ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಈ ಪಟನ ನಾವು ಹೇಗೆ ಆರಿಸ್ತೀವಿ ಅಂತ ನೀವು ನೋಡಬೇಕಾ? ಹಾಗಾದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ನಾನು ಪ್ರತಿಯೊಂದೂ ವೀಡಿಯೋ ಮಾಡಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗಂಟು ಟಾಟಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.